ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಪಾರ್ಕ್ ಜಾಗ ಮಾರಾಟ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪಾರ್ಕ್ ಜಾಗವನ್ನ ಉಪಯೋಗವನ್ನ ಮಾಡ್ತಾ ಇಲ್ಲ, ನಾವು ಕಾನೂನು ಚೌಕಟ್ಟಿನಲ್ಲೇ ಮಾಡ್ತೇವೆ, ರೋಡ್ ವೈಡಿಂಗ್ ಮಾಡಬೇಕು. ಸಿಎಂ ಡಿಕೆ ಶಿವಕುಮಾರ್ ಪಾರ್ಕ್ ವಿಚಾರವಾಗಿ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರಗೊಳ್ಳುತ್ತೆ. ಬಿಜೆಪಿ ಸದಸ್ಯರ ಗದ್ದಲದ ನಡುವೆಯೇ ಡಿಸಿಎಂ ಡಾಕ್ಟರ್ ಜೆ ಪರಮೇಶ್ವರಿಂದ ಪರ್ಯಾಲೋಚನೆ ವಿಧೇಯಕ ಮಂಡನೆಯನ್ನ ಮಾಡಲಾಯಿತು. ಚರ್ಚೆ ಇಲ್ಲದೆ ವಿಧೇಯಕ ಅಂಗೀಕಾರಗೊಂಡಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಆದರೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಶಿಫಾರಸನ್ನ ಮಾಡುವ ಮೊದಲು ಪ್ರಸ್ತಾಪಿತ ಭೂ ಬಳಕೆಯನ್ನ ಕೂಲಂಕುಷವಾಗಿ ಮೌಲ್ಯಮಾಪನ ಮಾಡುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿಯೂ ಕೂಡ ಅಧಿಕೃತ ಮೌಲ್ಯಮಾಪನ ವ್ಯವಸ್ಥೆಯನ್ನ ಈ ವಿಧೇಯಕದ ಮೂಲಕ ರೂಪಿಸಲಾಗಿದೆ. ಆದರೆ ಇದಕ್ಕೆ ಸಾಕಷ್ಟು ಆರೋಪಗಳು ಕೇಳಿಬಂತು. ಪಾರ್ಕ್ ಜಾಗವನ್ನು ಮಾರಾಟ ಮಾಡಲಾಗ್ತಾ ಇದೆ ಅಂತ ಹೇಳಿ ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಈ ರೀತಿಯಾದಂತಹ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದನ್ನ ನೀವು ಈ ಸೂಕ್ಷ್ಮ ಪ್ರದೇಶದಿಂದ ನಮಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ರೆಸಲ್ಯೂಷನ್ ಮಾಡಿ ಕಳಿಸಿದ್ದೇವೆ. ಸೊ ಆದರೂ ಕೂಡ ಇವತ್ತು ಅವರು ನಮಗೆ ಏನು ಗಣನೆ ತೆಗೆದುಕೊಳ್ಳದೆ ಮಾಡಿದ್ದಾರೆ. 24 ಸೆಪ್ಟೆಂಬರ್ ಏನು 26ನೇ ತಾರೀಕು ನಾವು ನಡೆದಂತ ನಿರ್ಧಾರ ಏನಿದೆಯಲ್ಲ ಅದು ಈಗಾಗಲೇ ನಾವು ಕಳಿಸಿದ್ರು ಕೂಡ ಅವ್ರು ತಿರಸ್ಕಾರ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ವಿರೋಧ ಪಾರ್ಟಿಯವ್ರಿಗೆ ಬಡವ್ರ ಬಗ್ಗೆ, ಬರದ ಬಗ್ಗೆ, ನೀರಾವರಿ ಬಗ್ಗೆ ಏನು ಆಸಕ್ತಿ ಇಲ್ಲ. ಅವ್ರಿಗೆ ರಾಜಕಾರಣ ಬೇಕು. ಅದಕ್ಕೆ ನಾವು ಈ ಅಸೆಂಬ್ಲಿಲಿ ಚರ್ಚೆ ಆಗಲಿ ಅಂತಿದ್ದೋ, ಈಗಿಲ್ಲ. ಈಗ ಯಾವ್ದಾದ್ರು ಬರೋ ತಾಲೂಕು ಅಂತೇಳಿ ಇದನ್ನ ಅಲ್ಲೇ ತೀರ್ಮಾನ ಮಾಡಿದ್ದೇವೆ. ಅದೆಲ್ಲ ರಿಪೋರ್ಟ್ಸ್ ಬಂದಿದೆ. ಇದರಲ್ಲಿ ನಾವು ಟೆಕ್ನಿಕಲ್, ಯಾಕೆಂದ್ರೆ ನಾವೇನು ಇಲ್ಲಿ ವೈಯಕ್ತಿಕವಾಗಿ ಯಾವ ತಾಲೂಕು ಸೇರಿಸ್ಬೇಕು ಬಿಡಬೇಕು ಅಂತಿಲ್ಲ. ಯಾವುದು ಎಲಿಜಿಬಿಲಿಟಿ ಪ್ರೋಸೆಸ್ ಅಲ್ಲಿದೆ ಆ ಪ್ರಕಾರ ನಾವು ಎಲ್ಲೆಲ್ಲಿ ಮಳೆ ಬಂದಿಲ್ಲ ಇದನ್ನೆಲ್ಲ ಡ್ರೌಟಿಂಗ್ ಎಲ್ಲ ಆಗಿ ಆ ವರದಿ ಆಧಾರದ ಮೇಲೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ. ನಾಳೆನೋ ನಾಳಿದ್ದೋ ಇಲ್ಲ ಇವತ್ತು ನಮ್ಮ ಡೆಪ್ಯೂಟಿ CM ನಿಮಗೆ ಯಾವ ತಾಲೂಕು ಬರ ಅಂತೇಳಿ ಘೋಷಣೆ ಮಾಡ್ತಾರೆ.